ನಾನು ಮಾತಾಡೋದು ಸುಧಾಕರ್ ಅಲ್ಲ, ಕೆಲಸ ಮಾಡೋ ಸುಧಾಕರ್. ನಾನು ಮಾತಾಡೋದು ಸುಧಾಕರ್ ಅಲ್ಲ, ಕೆಲಸ ಮಾಡೋ ಸುಧಾಕರ್. ನಾನು ಹುಟ್ಟಿದಾಗಿಂದ ಕೂಡ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಬರ್ಬರವಾಗಿರ್ತಕ್ಕಂಥ ಕೊಲೆ ಆಗಿರುವಂಥದ್ದನ್ನು ನಾನು ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ. ಈಗಿನ ಜಿಲ್ಲಾಡಳಿತಕ್ಕೆ ವಿಶೇಷವಾಗಿ ಜನಪ್ರತಿನಿಧಿಗಳು ಏನಾಗಿದ್ದಾರೆ, ಇವರು ಸೈಟ್ಗಳಿಗೆ ಕೊಡಲಿಕ್ಕೆ ಅನರ್ಹರು, ಇವ್ರು ಕೊಡಲಿಕ್ಕೆ ಆಗೋದಿಲ್ಲ ಇವ್ರ ಕೈಯಲ್ಲಿ. ಮತ್ತೆ ನಾವೇ ಬರ್ತೀವಿ, ಲೇಔಟನ್ನು ಮಾಡ್ತೀವಿ, ಯಾವುದು ಯೋಗ್ಯ ಇಲ್ಲ ಅಂತ ಹೇಳಿದ್ದಾರೆ ಅದನ್ನು ಯಾವ ರೀತಿ ಲೇಔಟ್ ಮಾಡ್ತೀವಿ, ಯಾವ ರೀತಿ ಅವ್ರ ಮನೆ ಕಟ್ಸ್ಕೊಡ್ತೀವಿ, ಯಾವ ರೀತಿ ಲೇಔಟ್ ಮಾಡ್ತೀವಿ ಕಾಣ್ತೀರಿ. ಇಟ್ ಈಸ್ ಮ್ಯಾಟರ್ ಆಫ್ 2-3 years. ಯಾಕೋರಿ ಮಾಡ್ತೀವಿ. ಯಾವುದು JJM ಕೆಲಸ ಸರಿಯಾಗಿ ಮಾಡ್ಸಕ್ ಹೇಳಿ. ಇವರಿಗೆ ಇನ್ಚಾರ್ಜ್ ಇದ್ದಾರಲ್ಲ, ಯಾವ್ಯಾವ ಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ, ಯಾವ ಹಳ್ಳಿಯಲ್ಲಿ ಏನ್ ಆಗ್ತಾ ಇದೆ ನೋಡಿದಾರ? ಎಲ್ಲೂ ನೋಡೋದಿಲ್ಲ. ಹೌದೌದು. ಕೆಲವು ಯೋಜನೆಗಳು ಗವರ್ಮೆಂಟ್ ಆಫ್ ಇಂಡಿಯಾದು 50% ಇರುತ್ತೆ, 50% ಸ್ಟೇಟ್ ಗವರ್ಮೆಂಟ್ ಇರುತ್ತೆ. ಕೆಲವು ಯೋಜನೆಗಳು 100% ಗವರ್ಮೆಂಟ್ ಆಫ್ ಇಂಡಿಯಾದ ಇರುತ್ತೆ. ಕೆಲವು ಯೋಜನೆಗಳು 100% ಸ್ಟೇಟ್ ಗವರ್ಮೆಂಟ್ ಇರುತ್ತೆ. ಯಾವುದೇ ಸರ್ಕಾರ ಕೊಡ್ಲಿ, ಜನರ ಒಂದು ಹಣ ಅಲ್ವಾ ಇದು, ಜವಾಬ್ದಾರಿ ತಗೋಬೇಕಲ್ವಾ? ಯಾವ ಯೋಜನೆ ಆದ್ರೂ ಆಗ್ಲಿ, ಹೋಗ್ಬೇಕು, ವೀಕ್ಷಣೆ ಮಾಡಬೇಕು. ಸರಿ ಇಲ್ಲದೆ ಇದ್ರೆ ಅಧಿಕಾರಿಗಳಿಗೆ ಅದನ್ನ ಕ್ರಮ ತಗೋಬೇಕು. ಇದು ಯೋಜನೆ ಅವ್ರದ್ದು ಅಂತೇಳಿ ನಾವು ಸುಮ್ಮನೆ ಇರಕ್ಕಾಗುತ್ತಾ? ಇವತ್ತು ನಾವು ಹಂಗಾದ್ರೆ ಸ್ಟೇಟ್ ಡಿಪಾರ್ಟ್ಮೆಂಟು, ಸ್ಟೇಟ್ ಯೋಜನೆಗಳು ಏನೋ ಮಾಡ್ತಾ ಇದ್ದಾರೆ ಅದನ್ನ ಹೋಗಿ ನೋಡೋದೇ ಬೇಡವಾ ನಾವು MP ಗಳಾಗಿ? ಅವ್ರು ಕೊಟ್ಟಿರೋ ಮತನೇ ನಮಗೂ ಜನ ಕೊಟ್ಟಿದ್ದಾರೆ. ಲಾ ಅಂಡ್ ಆರ್ಡರ್ ಇಡೀ ಸ್ಟೇಟ್ ಅಲ್ಲಿ ಹಾಳಾಗಿದೆ. ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕರ್ನಾಟಕದಲ್ಲಿ. ನಾನು ಹುಟ್ಟಿದಾಗಿಂದ ಕೂಡ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಬರ್ಬರವಾಗಿರ್ತಕ್ಕಂಥ ಕೊಲೆ ಆಗಿರುವಂಥದ್ದನ್ನು ನಾನು ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ. ಒಬ್ಬ ಜನತಾದಳದ ಕಾರ್ಯಕರ್ತ ಆ ಮೆಡಿಕಲ್ ಶಾಪ್ ಹತ್ರ ಏನೋ ಹೋಗುವಾಗ 9:30 ನಡೆದಿದೆ. ನಾನೀಗಾಗಲೇ SP ಅವ್ರನ್ನ ಬೆಳಿಗ್ಗೆನೂ ಮಾತಾಡಿದೆ, ರಾತ್ರಿ ಕೆಲವು ಅಧಿಕಾರಿಗಳು ಮಾತಾಡಿದ್ದೀನಿ, ನಮ್ಮ ಮುಖಂಡಗಳನ್ನೆಲ್ಲ ಮಾತಾಡಿದೆ. ಈಗ ಹೋಗ್ತಾ ಇದ್ದೀವಿ ನಾನು, ನಮ್ಮ ಕೋಲಾರ MP ಅವರು. ಅಂದ್ರೆ ಭಯ ಹೋಗಿದೆ ಈ ರಾಜ್ಯದಲ್ಲಿ. ಒಂದು ಸರ್ಕಾರ ಕಠಿಣವಾಗಿದ್ರೆ, ಆ ಸರ್ಕಾರದ ಮೇಲೆ ಭಯ ಇದ್ರೆ ಇಂಥ ಕೃತ್ಯಗಳು ಪದೇ ಪದೇ ಆಗೋದಿಲ್ಲ. ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಅಂದ್ರೆ ಏನರ್ಥ? ನಿಮ್ಮ ಆಡಳಿತದಲ್ಲಿ ಎಲ್ಲೋ ಒಂದ್ ಕಡೆ ವೀಕ್ನೆಸ್ ಇದೆ ಅಂತ ತಾನೆ. ಸಂಪೂರ್ಣ ಕುಸಿದಿದೆ, ಹಾಳಾಗಿದೆ. ಇದಕ್ಕಿನ್ನ ನಿಮಗೆ, ನೀವು ಇವಾಗ ಎಷ್ಟು ದಿನ ಆಗಿದೆಯಪ್ಪ, ಎಷ್ಟು ವರ್ಷದಿಂದ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇದೆಯಾ? ರಾತ್ರಿ ಈ ರೀತಿಯಲ್ಲಿ ಬಂದು ಕಗ್ಗೊಲೆ ಬರ್ಬರವಾಗಿ ಈ ಸಿನಿಮಾಗಿನ್ನ ವರ್ಷಾಗಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಗತಿ ಆಗ್ತಾ ಇರೋದ್ರ ಬಗ್ಗೆ ತಮಗೆ ಸಮಾಧಾನ ಇದೆಯಾ? ಯಾವುದು? ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಗತಿ ಆಗ್ತಾ ಇರೋದ್ರ ಬಗ್ಗೆ ಜಿಲ್ಲೆ ನಿಮಗೆ ಸಮಾಧಾನಕರವಾಗಿದೆಯಾ ಅಂತ? ಇಲ್ಲ, ಇನ್ನ ನನಗೆ ಸಮಾಧಾನ ಅನ್ನೋದಕ್ಕಿನ್ನ ಇನ್ನಷ್ಟು ವೇಗ ಹೆಚ್ಚಾಗಬೇಕು, ಇನ್ನಷ್ಟು ಕಾರ್ಯಕ್ರಮಗಳು ಹೆಚ್ಚಾಗಬೇಕು. ಹಾಗಾಗಿ ಇನ್ನ ಪ್ರಾರಂಭ ಮಾಡಿದೀವಿ, 6 ತಿಂಗಳಾಗಿದೆ.